ಈ ಡೈರೆಕ್ಷನ್ ಹೋಗಿ ಏನಾದ್ರು ಬೆಡ್ರೂಮ್ ಇತ್ತಂತಂದ್ರೆ ಹೆಲ್ತ್ ಇಶ್ಯೂಸ್ ಆಗ್ತಿರ್ತಾವು, ಮೇಲಿಂದ ಮೇಲೆ ರಿಲೇಶನ್ಶಿಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಿರ್ತಾವು. ಅದಕ್ಕೋಸ್ಕರ ಈ ವಿಡಿಯೋ ಕಳೆದು ಹೋಗ್ಬಾರ್ದು ಅಂತ ಹೇಳಿ ಇದನ್ನ ಇಮಿಡಿಯೇಟ್ ಆಗಿ ಸೇವ್ ಮಾಡ್ಕೊರಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ವಾಸ್ತು ಸಂಜೀವಿನಿ ಸೀರೀಸ್ ಒಳಗೆ ಇವತ್ತು ಬೆಡ್ರೂಮ್ ಬಗ್ಗೆ ಮಾತಾಡಕತ್ತೀನಿ. ಬೆಡ್ರೂಮ್ ಬಗ್ಗೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದಕ್ಕೆ ಐಡಿಯಲ್ ಡೈರೆಕ್ಷನ್ಸ್. ಇದಕ್ಕೆ ಬೆಸ್ಟ್ ಡೈರೆಕ್ಷನ್ ಅಂತಂದ್ರೆ ಒಂದು ಸೌತ್ ವೆಸ್ಟ್, ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಈ ಡೈರೆಕ್ಷನ್ ನಮಗೆ ಗುಡ್ ರಿಲೇಶನ್ಶಿಪ್, ಸ್ಟೆಬಿಲಿಟಿ ಮತ್ತು ಡೆವಲಪ್ಮೆಂಟನ್ನು ಕೊಡುವಂಥ ಡೈರೆಕ್ಷನ್ಸ್ ಇರ್ತಾವೆ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಮಲ್ಕೊಳ್ಳುವಾಗ ನಮ್ಮ ಹೆಡ್ ಯಾವಾಗೂ ಸೌತ್ ಅಥವಾ ಈಸ್ಟಿಗೆ ಬರುವಂಗ ಅರೇಂಜ್ಮೆಂಟ್ಸನ್ನು ಬೆಡ್ರೂಮ್ ಒಳಗೆ ಮಾಡ್ಕೊರಿ. ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮಲ್ಕೊಳ್ಳುವಾಗ ನಿಮ್ಮ ರಿಫ್ಲೆಕ್ಷನ್ ಏನಾರ ಮಿರರ್ ಒಳಗೆ ಬರಾಕತ್ತಿದ್ರೆ ಆ ಮಿರರ್ಗೆ ಒಂದು ಮಿರರ್ ಕರ್ಟನನ್ನು ಯೂಸ್ ಮಾಡ್ಕೊರಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಅಂದ್ರೆ ಫೋರ್ತ್ ಪಾಯಿಂಟ್ ಏನೈತೆ ಅಂತಂದ್ರೆ ನಿಮ್ಮ ಬೆಡ್ರೂಮ್ ಒಳಗೆ ದೇವರ ಫೋಟೋ, ತೀರ್ಕೊಂಡವ್ರ ಫೋಟೋ ಮತ್ತು ವಾರ್ ಸೀನ್ಸನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಿಫ್ತ್ ಪಾಯಿಂಟ್ ಬರ್ತೈತಿ, ಯಾವಾಗೂ ಬೆಡ್ರೂಮ್ ಒಳಗೆ ನೀಟ್, ಕ್ಲೀನ್ ಮತ್ತು ಪ್ರಾಪರ್ ಅರೇಂಜ್ಮೆಂಟ್ಸನ್ನು ಮಾಡ್ಕೊರಿ. ಕ್ಲಟರ್ ಫ್ರೀ ಆಗಿ ಇಟ್ಕೊರಿ. ಪ್ರಾಪರ್ ಏರ್ ಮತ್ತು ವೆಂಟಿಲೇಷನ್ ಅನ್ನ ಆ ಬೆಡ್ರೂಮ್ ಒಳಗೆ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಆ ಮನೆ ಒಳಗೆ ಚಲೋ ರಿಲೇಶನ್ಶಿಪ್ ಇರ್ತೈತಿ, ಒಳ್ಳೆ ಡೆವಲಪ್ಮೆಂಟ್ಸ್ಗಳಾಗ್ತಾವು, ಎಲ್ಲ ರೀತಿ ಚಲೋ ಗ್ರೋತನ್ನು ನೀವು ನೋಡ್ಬೋದು.